ರಾಷ್ಟ್ರಕವಿ ಗೋವಿಂದ ಪೈಗಳ ಸಂಶೋಧನಾ ಸಂಪುಟದ ಬಿಡುಗಡೆ ಸಮಾರಂಭದ ಅಧ್ಯಕ್ಷರಾಗಿರುವ ನನ್ನ ಗುರುಗಳಾದ ಡಾಕ್ಟರ್ ವಿವೇಕ ರೈಯವರೇ, ಈ ರವೀಂದ್ರ ಮಂಟಪದಲ್ಲಿರುವ ಎಲ್ಲ ಹಿರಿಯರೇ, ಈ ಜಂಬರಕ್ಕೆ ಬಂದಿರುವ ಗೋವಿಂದ ಪೈಗಳ ಅಭಿಮಾನಿಗಳೇ. ಜಂಬರ ಅಂದರೆ ತುಳುವಿನಲ್ಲಿ ಸಮಾರಂಭ, ಪೈಗಳು ಉಪಯೋಗಿಸ್ತಾ ಇದ್ದಂಥ ಒಂದು ತುಳು ಶಬ್ದ. ಪೈಗಳ ಗ್ರಂಥ ಭಂಡಾರ ಮಂಜೇಶ್ವರಿಂದ ಅದನ್ನು ಉಡುಪಿಗೆ ತಂದ ನನ್ನ ಗುರುಗಳಾದ ಹರಿದಾಸ್ ಭಟ್ರು ಈ ಸಂಪುಟದ ಮೊದಲ ಮುದ್ರಣದಲ್ಲಿ ಒಂದು ಕವನವನ್ನೇ ಬರೆದಾರೆ. ಆ ಕವನದ 2 ಸಾಲು ನೆನಪು ಮಾಡ್ಕೊಳ್ತೇನೆ. ಹಿಂದು ಇಂದು ಮುಂದು ನೀನೊಬ್ಬನೇ ಪೈ, ಅಜ್ಜ ಗೋವಿಂದ ಪೈ, ವೈ ವೈ ವೈ. ವೈ ಅಂದರೆ ಕೊಂಕಣಿಯಲ್ಲಿ ಹೌದು ಅಂತ ಅರ್ಥ. ಅಜ್ಜ ಗೋವಿಂದ ಪೈ, ವೈ ವೈ ವೈ. ಗೋವಿಂದ ಪೈ ಸಂಪುಟದ ಮೊದಲ ಮುದ್ರಣದ ರಕ್ಷಾ ಕವಚದಲ್ಲಿ ನಾವು ಕಾರಂತರ ಮತ್ತು ಸೇಡಿಯಾಪು ಕೃಷ್ಣ ಭಟ್ರ ಕೆಲವು ಸಾಲುಗಳನ್ನು ಮುದ್ರಿಸಿದ್ದೆವು. ಅದರಲ್ಲಿ ಸೇಡಿಯಾಪು ಅವರ ಒಂದು ಸಾಲು ಹೀಗಿತ್ತು: ಹೀಗೆ ಸಂಶೋಧನಕ್ಕೆ ಬೇಕಾದ ಮೂಲದ್ರವ್ಯಗಳನ್ನು ಏಕಾಂಗ ವೀರತೆಯಿಂದ ಸಂಗ್ರಹಿಸಿ ಅವರು ಮಾಡಿದ ಅದ್ಭುತ ಕಾರ್ಯವನ್ನು ಕಾಡಿನಲ್ಲಿ ಒಂಟಿಯಾಗಿ ಕುಳಿತು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆಯುತ್ತಿದ್ದ ಪುರಾಣ ಮುನಿಗಳ ಪ್ರಯತ್ನಕ್ಕೆ ಹೋಲಿಸಬಹುದು. ಸಂಶೋಧನೆ ಎಂಬ ಶಬ್ದಕ್ಕೆ ಅದು ಇಲ್ಲಿ ತಪಸ್ಸು ಎಂಬ ಮಾತು ಬಂತಲ್ಲ, ಆ ತಪಸ್ಸು ಶಬ್ದಕ್ಕೊಂದು ಬೆಂಕಿ ಎಂಬ ಒಂದು ಅರ್ಥವೂ ಇದೆ. ವಿದೇಶಿ ವಿದ್ವಾಂಸರು ಪೂರ್ವಗ್ರಹದಿಂದ ಬರೆದ ಭಾರತೀಯ ಇತಿಹಾಸದ ಬಗ್ಗೆ ಪೈಗಳು ಉರಿಯ ನಾಲಗೆಯಿಂದ ಮತ್ತೆ ಮತ್ತೆ ಮಾತಾಡ್ತಾ ಇದ್ದರು. ನಾನು ಮತ್ತು ಹೆರಂಜೆ ಕೃಷ್ಣ ಭಟ್ರು ಸಂಪಾದಿಸಿದ ಈ ಗೋವಿಂದ ಪೈ ಸಂಪುಟದ ಮೊದಲ ಮುದ್ರಣದ ಬಿಡುಗಡೆ ಸಮಾರಂಭ 1995 ಮಾರ್ಚ್ 11 ಇದೇ ಕಾಲೇಜಿನ ಮುದ್ರಣ ಮಂಟಪದಲ್ಲಿ ನಡೆಯಿತು. ಪುಸ್ತಕವನ್ನು ವಿಮರ್ಶೆಗೆ ಅಂತ ಒಂದು 4-5 ಪತ್ರಿಕೆ ಕಳಿಸುವಾಗ ಲಂಕೇಶರಿಗೂ ಕಳಿಸಿ ಅಂತ ನಾನು ಹೇಳಿದೆ. ಕಳಿಸಬೇಕಾ ಅಂತ ಕೇಳಿದರು ಹೆರಂಜಿಯವರು. ಲಂಕೇಶರಿಗೆ ಕಳಿಸಿಲ್ಲ. ಲಂಕೇಶರು 1-2-3 ತಿಂಗಳು ಆ ಪುಸ್ತಕದ ತನ್ನ ಆಸಕ್ತಿಯ ಕೆಲವು ಲೇಖನಗಳನ್ನು ಓದಿ ಅವರು ಬರೆದ ಒಂದು ಮಾತು ಈ ಸತಿಯ 2ನೇ ಮುದ್ರಣದ ಬ್ಲರ್ಬ್ನಲ್ಲಿ ಹಾಕಿದ್ದೇವೆ. ಈ ಸಂಶೋಧನಾ ಸಂಪುಟದ ಎಲ್ಲ ಲೇಖನಗಳನ್ನು ಓದಿ ಅರಗಿಸಿಕೊಳ್ಳಲು ಒಂದು ಜೀವನ ಸಾಕಾಗಲಿಕ್ಕಿಲ್ಲ. ಇದು ಲಂಕೇಶರ ಮಾತು. ಆ ಸಮಾರಂಭಕ್ಕೆ ಬಂದ ಶಿವರಾಮ ಕಾರಂತರು ಹೇಳಿದ ಒಂದು ಮಾತು ನೆನಪಾಗ್ತದೆ: ಹೊಸ ತಲೆಮಾರಿನ ಹುಡುಗರು, ಸಾಹಿತ್ಯ ಆಸಕ್ತರು ಈ ಗೋವಿಂದ ಪೈಗಳ 2 ಸಂಶೋಧನಾ ಲೇಖನಗಳನ್ನು ಬರೀ 2 ಓದಿ ಅರ್ಥ ಮಾಡಿಕೊಂಡರೆ ನೀವು ಅವರಿಗೆ ಪಂಡಿತ ಪರೀಕ್ಷೆಯನ್ನು ಪಾಸು ಮಾಡಿದ್ದಿ ಅಂತೇಳಿ ಸರ್ಟಿಫಿಕೇಟ್ ಕೊಡಬಹುದು ಅಂತ ಕಾರಂತರು ಹೇಳಿ. ಅಷ್ಟಲ್ಲದೆ ಕಾರಂತರು ಮನೆಗೆ ಹೋದ ಮೇಲೆ ಬಹಳ ಸಂತೋಷದಿಂದ ಪ್ರಕಾಶನ ಸಮಿತಿಗೆ ಆ ಕಾಲದಲ್ಲಿ 25,000 ರೂಪಾಯಿಯ ಚೆಕ್ ಕಳಿಸಿದರು. 1995 ಆ ಸಮ್ಮೇಳನ ಒಂದು ಸಾಹಿತ್ಯ ಸಮ್ಮೇಳನದ ರೀತಿಯಲ್ಲೇ ನಡೆದಿತ್ತು. ಅಂದಿನ ಸಮಾರಂಭದಲ್ಲಿ ಭಾಗವಹಿಸಿದ್ದ ಶಿವರಾಮ ಕಾರಂತರು, ಕಯ್ಯಾರ ಕಿಂಜಂಡ್ರೈಗಳು, ಬನ್ನಂಜೆ ಗೋವಿಂದಾಚಾರ್ಯರು, ಕೆ ಪೈಗಳು, ಆಸ್ಕರ್ ಫೆರ್ನಾಂಡಿಸ್, SV ಪರಮೇಶ್ವರ ಭಟ್ರು, ಡಾಕ್ಟರ್ ಸೂರ್ಯನಾಥ್ ಕಾಮತ್, ಕೀರಂ ನಾಗರಾಜ, ಎಂ ಮುಕುಂದ ಪ್ರಭು, ಡಾಕ್ಟರ್ ಹಮಾನಾಯಕ, ಸಂಶೋಧನಾ ಸಂಪುಟದ ಬೇರೆ ಬೇರೆ ಭಾಗಗಳಿಗೆ ನಮ್ಮ ವಿನಂತಿಯನ್ನು ಮನ್ನಿಸಿ ಸಮೀಕ್ಷೆಗಳನ್ನು ಬರೆದುಕೊಟ್ಟ ಡಾಕ್ಟರ್ M ಕಲಬುರ್ಗಿ, ಡಾಕ್ಟರ್ KV ರಮೇಶ, ಡಾಕ್ಟರ್ UP ಉಪಾಧ್ಯಾಯ, ಡಾಕ್ಟರ್ ಶ್ರೀನಿವಾಸ ಹಾವನೂರ, ಇವರೆಲ್ಲರೂ ಈಗ ದಿವಂಗತರು. ನಾನು ಗೋವಿಂದ ಪೈಗಳು ಹಚ್ಚಿದ ನಂದಾದೀಪದ ಬೆಳಕಿನಲ್ಲಿ ಅವರನ್ನು ನೋಡಿ ಅವರೆಲ್ಲರಿಗೂ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ಈ ಸಂಪುಟದಲ್ಲಿ ಹೊಸ ಸೇರ್ಪಡೆಗಳು: ಹೊಸಗನ್ನಡದಲ್ಲಿ ಒಂದು 4 ಲೇಖನ, ಧರ್ಮ ತತ್ವಜ್ಞಾನ ವಿಭಾಗದಲ್ಲಿ 1 ಲೇಖನ, ಮುನ್ನುಡಿಗಳು ಒಂದು 10,
ಸಂಕೀರ್ಣ ವಿಭಾಗದಲ್ಲಿ 3. ಇವುಗಳಲ್ಲಿ ಹೆಚ್ಚಿದ್ದನ್ನು ನಮಗೆ ತನ್ನ ಸಂಗ್ರಹದಿಂದ ಹುಡುಕಿ ಕೊಟ್ಟವರು, ಒದಗಿಸಿಕೊಟ್ಟವರು ಡಾಕ್ಟರ್ ಶಿವಾಜಿ ಜೋಯಿಸರು ಸಭೆಯಲ್ಲಿದ್ದಾರೆ. ಅವರು ಗೋವಿಂದಪ್ಪಯ್ಯವರ ಕಾವ್ಯದ ಬಗ್ಗೆ, ಅದರ ದೊಡ್ಡ ಸಮಗ್ರ ಕಾವ್ಯವನ್ನು ಸಂಪಾದನೆ ಮಾಡಿದರು. ಅವರ ಫೈಲ್ನಲ್ಲಿ ಆಗ ನಮಗೆ ಸಿಗದಿದ್ದ, ಅವರು ಕೈಬರಹದಲ್ಲಿ ಬರ್ಕೊಂಡಿದ್ದ ಎಷ್ಟೋ ಲೇಖನಗಳು ಸಿಕ್ಕಿದವು. ಮೊದಲ ಮುದ್ರಣ 1392 ಪುಟಗಳಷ್ಟು ದೊಡ್ಡದಿತ್ತು, ಇದೇ ಗಾತ್ರದಲ್ಲಿ. ಈಗ ನನಗೆ ಎಂ ಕಾಲೇಜಿನಷ್ಟೇ ವಯಸ್ಸಾಗಿದೆ. 2ನೇ ಮುದ್ರಣಕ್ಕಾಗುವಾಗ ನನಗೊಂದು ಸಮಸ್ಯೆ ಆಯಿತು. ಆ ಪುಸ್ತಕವನ್ನು ಉಪ್ಪರಿಗಿಂತ ಕೆಳಗೆ ಬರುವಾಗ ಜಾರಿ ಬೀಳ್ತೇನೆ ಅಂತ ಹೆದರಿಕೆ ಆಗೋದು. ಕೆಳಗಿಂದ ಮೇಲೆ ತಗೊಂಡು ಹೋಗಲಿಕ್ಕೆ ಒಂದು 16 ಮೆಟ್ಲು ನಮ್ಮ ಉಪ್ಪರಿಗೆ ಹಾಕಲಿಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ಸರಿಯಾಗಿ ನಮ್ಮ ಸಲಹಾ ಸಮಿತಿಯವರು ಇದನ್ನು 2 ಭಾಗ ಮಾಡೋಣ, ಅದು ಓದುಗರಿಗೂ ಆ ತೂಕದ ಪುಸ್ತಕ ಓದುವವರಿಗೆ ಭಾರ ಅಂತ ಆಗ್ತದೆ, ಬೇಡ ಅಂತ. ಆದರೆ 2 ಸಂಪುಟ ಒಟ್ಟಿಗೆ ಬಿಡುಗಡೆ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ನನಗೆ ಬಹಳ ಬೇಸರ ಇದೆ. ಅದನ್ನು 2 ಭಾಗ ಮಾಡಿದ ಬಗ್ಗೆ ಗೋವಿಂದ ಪೈಗಳಿಗೆ, ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜನೆ ಮಾಡಿದ್ದಕ್ಕೆ ಅವರಿಗೆ ಸಿಟ್ಟು ಬಂದಿತ್ತು. ನನ್ನ ಗ್ರಂಥವನ್ನು ವಿಭಜನೆ ಮಾಡಿದರೆ ಅಂತ ಅವರಿಗೆ ಸಿಟ್ಟು ಬರಲಿಕ್ಕಿಲ್ಲ ಅಂತ ನಾನು ಅವರಲ್ಲಿ ಕ್ಷಮೆ ಯಾಚಿಸ್ತೇನೆ. 2 ಸಂಪುಟ ಒಟ್ಟಿಗೆ ಬಿಡುಗಡೆ ಆಗದೇ ಇರಲಿಕ್ಕೆ ಆದಿ ಭೌತಿಕ ಮತ್ತು ಆದಿ ತಾಂತ್ರಿಕ ಕಾರಣಗಳಿದ್ದಾವೆ. ಆದಿ ತಾಂತ್ರಿಕ ಅಂದರೆ ಏನು ಅಂತ ನೀವು ಕೆ ಪಿ ರಾಯರ ಹಾಗೆ ಹತ್ರ ಕೇಳೋದು ಬೇಡ, ಅದನ್ನು ಜಗದೀಶ್ ಶೆಟ್ಟರು ಗುಟ್ಟಾಗಿ ಹೇಳ್ತಾರೆ. ಈ ಸಂಪುಟದಲ್ಲಿ ಈ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಮತ್ತು ತುಳುನಾಡಿನ ಇತಿಹಾಸದ 3 ಅಧ್ಯಾಯಗಳಿದ್ದಾವೆ, ಖಂಡಗಳಿದ್ದಾವೆ. ಸಂಪಾದಕರಾಗಿ ನಾವು ಮಾಡಿದ ಕೆಲಸದ ಬಗ್ಗೆ 2 ಮಾತು. ಡಾಕ್ಟರ್ ಕಲಬುರ್ಗಿ ಅವರಿಂದ, ಕೆ ವಿ ರಮೇಶರಿಂದ, ಶ್ರೀನಿವಾಸ ಹಾವನೂರಿಂದ ಬರೆಸಿದ ಸಮೀಕ್ಷೆಯ ಲೇಖನಗಳು ಇದರಲ್ಲಿದ್ದಾವೆ. ನಾನು ಮೊದಲ ಸಂಪುಟಕ್ಕೆ ಬರೆದ ಟಿಪ್ಪಣಿಗಳಿದ್ದಾವೆ. ಈಗ 95ರಿಂದ 2023ರವರೆಗೆ ಆ ವಿಷಯಗಳ ಬಗ್ಗೆ 100 ಹೊಸ ಗ್ರಂಥಗಳು ಬಂದಿದ್ದಾವೆ. ಉದಾಹರಣೆಗೆ ಹಿರಿಯರಾದ ಹಂಪ ನಾಗರಾಜಯ್ಯವರು ಸ್ಪೆಕ್ಟ್ರಮ್ ಆಫ್ ಕ್ಲಾಸಿಕಲ್ ಕನ್ನಡ ಲಿಟ್ರೇಚರ್ ಅಂತ 6 ಸಂಪುಟಗಳ ಮಹಾಗ್ರಂಥ ಬರ್ತಾರೆ. ಅಂಥ ಬೇರೆ ಬೇರೆ ಸಂಪುಟಗಳಿಂದ ನಾವು ಬೇಕಾದ ಟಿಪ್ಪಣಿಗಳನ್ನು ತಗೊಂಡಿದ್ದೇವೆ. ಅದಲ್ಲದೆ ಇಲ್ಲಿ ಗೋವಿಂದ ಪೈಗೆ ಸಂಬಂಧಪಟ್ಟ ಬೇರೆ 3 ಪುಸ್ತಕಗಳು ಪ್ರಕಟ ಆಗಿದ್ದಾವೆ. ಶಿವಾಜಿ ಜೋಯಿಸರು ಸಂಪಾದಿಸಿದ ಗೋವಿಂದ ಪೈ ಸಮಗ್ರ ಕಾವ್ಯ, ಎಂ ಮುಕುಂದ ಪ್ರಭು ಅವರು ಸಂಪಾದಿಸಿದ ಇಂಡಿಯಾನ ಗೋವಿಂದ ಪೈಗಳ ಇಂಗ್ಲೀಷ್ ಲೇಖನಗಳ ಸಂಪುಟ, ಹಾಗೆ ಎ ವಿ ನಾವಡ್ರು ಅವರು ಸಿದ್ಧಪಡಿಸಿದ ಗೋವಿಂದ ಪೈ ನಿಘಂಟು. ಈ ಪುಸ್ತಕಗಳ ಒಳ್ಳೆಯ ಅಂಶಗಳನ್ನು ಕೂಡ ನಾವು ಇಲ್ಲಿ ಸ್ವೀಕರಿಸಿದ್ದೇವೆ. ಇನ್ನು ಡಾಕ್ಟರ್ ವಿವೇಕರೈಗಳು ವೀರಪ್ಪ ಮೊಯ್ಲಿಯವರ ಕನಸಿನ ಮಂಜೇಶ್ವರದ ಗಿಳಿವಿಂಡನ ಯೋಜನೆಯಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸಿದ್ದವರು ಈಗ ನಮ್ಮ ಸಂಪುಟದ ಪ್ರಧಾನ ಸಂಪಾದಕರಾಗಿ ಅದಕ್ಕೆ ಅವರ ಮಾತುಗಳನ್ನು ಕೂಡ ಬರೆಕೊಟ್ಟಿದ್ದಾರೆ. ನಾವಿಬ್ಬರು ಸಂಪಾದಕೀಯ ಬರೆದಿದ್ದೇವೆ. ಡಾಕ್ಟರ್ ಜನಾರ್ದನ ಹಾವಂಜಿ, ನಮ್ಮ ಕರಾವಳಿಯ ಈಗಿನ ಹೊಸ ತಲೆಮಾರಿನ ಒಳ್ಳೆಯ ಕಲಾವಿದ, ಅವರು ಮಾಡಿಕೊಟ್ಟ ರಕ್ಷಾ ಕವಚ ಇಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಡಾಕ್ಟರ್ ಎನ್ ಟಿ ಭಟ್ರು, ಶಿವಾಜಿ ಜೋಯಿಸರು ಮತ್ತು ಪಾದೇಕಲ್ಲು ವಿಷ್ಣು ಭಟ್ರು 4 ಜನ ಪ್ರೂಫ್ ನೋಡಿದೆ. ಗೋವಿಂದ ಪೈಗಳ ಬಗ್ಗೆ ಎಷ್ಟು ಎಚ್ಚರ ವಹಿಸಿದರು ಸಾಲು. ಗುರುಗಳಾದ ಎನ್ ಟಿ ಭಟ್ರು ಇಲ್ಲಿದ್ದಾರೆ, ಅವರ ಬಗ್ಗೆ ಒಂದು ಮಾತು ಹೇಳಬೇಕು. ಈ ವಯಸ್ಸಿನಲ್ಲಿ ಅವರು ಪಂಪ ಭಾರತದ ಇಂಗ್ಲಿಷ್ ಗದ್ಯ ಅನುವಾದವನ್ನು ಮಾಡಿ ಅದು ಗೋವಿಂದ ಪೈ ಸಂಪುಟ ಅದು ಕೇಂದ್ರದಿಂದ ಮುದ್ರಣಗೊಂಡು ಬಿಡುಗಡೆಗೆ ಕಾಯ್ತಾ ಇದೆ. ಎನ್ ಟಿ ಭಟ್ರಿಗೆ ಗುರುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದರಲ್ಲಿ ಈ ಭಾಗದಲ್ಲಿರುವ 3 ಖಂಡಗಳಲ್ಲಿ ಗಮನ ಸೆಳೆಯುವ ಕೆಲವು ಲೇಖನಗಳ ಹೆಸರಷ್ಟು ಹೇಳ್ತೇನೆ. ಉದಾಹರಣೆಗೆ ಹಳಗನ್ನಡ, ನಡುಗನ್ನಡ ವಿಭಾಗದಲ್ಲಿ 55 ಲೇಖನಗಳಿದ್ದಾವೆ. ಅದರಲ್ಲಿ ಮುಖ್ಯವಾದ ಕೆಲವು ಲೇಖನಗಳು: ಕನ್ನಡ ಸಾಹಿತ್ಯ ಭಾಷೆಯ ಹಳಮೆ, ಪಂಪ, ಪೊನ್ನ, ರನ್ನ, ನಾಗವರ್ಮ, ದುರ್ಗಸಿಂಹ, ಬಸವಣ್ಣ, ಹರಿಹರ, ಷಟ್ಪದಿಗಳು, ಕುಮಾರವ್ಯಾಸನ ಒಂದು ಪ್ರಸಿದ್ಧ ಪದ್ಯ
ವೇದ ಪುರುಷನ ಸುತನ, ಅದರ ಬಗ್ಗೆ ಗೋವಿಂದಗಳು ಬರೆದ ಒಂದು ಪ್ರಾಯೋಗಿಕ ವಿಮರ್ಶೆಯ ರೀತಿಯ ಮಹತ್ವದ ಆ ಲೇಖನ ಇದೆ. ಲಕ್ಷ್ಮೀಶ, ರತ್ನಾಕರ ವರ್ಣಿ, ಪುರಂದರದಾಸರು, ಪಾರ್ತಿಸುಬ್ಬ, ಮುದ್ದಣ ಇವರ ಬಗ್ಗೆ ಲೇಖನಗಳಿದ್ದಾರೆ. ಇನ್ನು ಹೊಸಗನ್ನಡ ವಿಭಾಗದಲ್ಲಿ 18 ಲೇಖನಗಳಿದ್ದಾವೆ. ಅದರಲ್ಲಿ ಮುಖ್ಯವಾದದ್ದು ಗೋವಿಂದಪ್ಪಗಳ ಆತ್ಮಕಥೆ ಇದೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ, ನಾನು ಹುಟ್ಟಿದ ವರ್ಷ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಆ ಅಧ್ಯಕ್ಷ ಭಾಷಣ, ಪ್ರಾಕ್ತನ ವಿಮರ್ಶೆಯ ಮುಂದಣ ಹೆಜ್ಜೆ ಎಂಬ ಅವರ ಮಹತ್ವದ ಒಂದು ವಿಮರ್ಶೆಯ ಲೇಖನ. ಹಾಗೆ ಎನ್ ಕಾಮತರ ಕುರಿತ, ಪಂಜವರ ಕುರಿತ, NS ಕಿಲ್ಲೆಯವರ ಕುರಿತ ಲೇಖನ ಇವಿದ್ದಾವೆ. ಇನ್ನು ಕೊನೆಯದಾಗಿ ತುಳುನಾಡು ವಿಭಾಗದಲ್ಲಿ 21 ಲೇಖನಗಳಿದ್ದಾವೆ. ಅದರಲ್ಲಿ ಮುಖ್ಯವಾದದ್ದು ತುಳುನಾಡು ಸ್ಮೃತಿ, ದಕದ ಹಳೆಯ ಹೆಸರುಗಳು, ಸ್ಥಳನಾಮದ ಲೇಖನ, ದಕ್ಷಿಣ ಜಿಲ್ಲೆಯ ಜಾನಪದ ಕಲಾ ಪ್ರತಿಭೆ, ಜಾನಪದದ ಬಗ್ಗೆ ಕೂಡ ಗೋವಿಂದಪ್ಪಗಳ ಲೇಖನ ಇದೆ. ಮಧ್ವವಿಜಯದಲ್ಲಿಯ ಸೂರ್ಯಗ್ರಹಣ, ಉಡುಪಿಯ ಕೃಷ್ಣ ಮಠದಲ್ಲಿ ಸಾರಸ್ವತರನ್ನು ಕುರಿತ 2 ಶಾಸನಗಳು, ಹಾಗೆ ಕದಿರೆಯ ಮಂಜುನಾಥ, ಧರ್ಮಸ್ಥಳದ ಮಂಜುನಾಥ, ಕಾರ್ಕಳ ವೇಣೂರಿನ ಶಾಸನಗಳು ಮತ್ತು ಮಂಜೇಶ್ವರ ದೇವಸ್ಥಾನ, ಇದು ಈ ವಿಭಾಗದ ಮುಖ್ಯ ಲೇಖನಗಳು. ಹೊಸ ಸೇರ್ಪಡೆಗಳಲ್ಲಿ ಇನ್ನು ಗೋವಿಂದಪ್ಪಗಳ ಬಗ್ಗೆ ನಾನು ಬೇರೇನು ಹೇಳಬೇಕು ಅಂತಿಲ್ಲ, ವಿಕಿಪೀಡಿಯಾದಲ್ಲೆಲ್ಲ ಸಿಗ್ತದೆ. ಆದರೆ ಹೊಸ ಸೇರ್ಪಡೆಯಲ್ಲಿ ಏನು ನಮಗೆ ಕಂಡ ವಿಶೇಷ ಅಂತ ಒಂದೆರಡು ಮಾತು ಹೇಳಬೇಕು. ಬೆಂಗಳೂರು ಆಕಾಶವಾಣಿಯಿಂದ ಗೋವಿಂದಪ್ಪಗಳ ಒಂದು ಇಂಟರ್ವ್ಯೂ ಯೂಟ್ಯೂಬಿನಲ್ಲಿ ಪ್ರಕಟ ಆದ್ದು ನಮಗೆ ಸಿಕ್ಕಿತು. ಅದರಲ್ಲಿ ಆಶ್ಚರ್ಯ ಏನಂದರೆ, ಇಂಟರ್ವ್ಯೂ ನಾಪತ್ತೆಯಾಗಿದೆ, ಅದು ಬಹುಶಃ ರೆಕಾರ್ಡ್ ಹೋಗಿದೆ. ಅಲ್ಲಿ ಪಬ್ಲಿಷ್ ಆಗಿರುವುದು ಇಂಟರ್ವ್ಯೂ ಆದ ಮೇಲೆ ಆ ಇಂಟರ್ವ್ಯೂ ಮಾಡಿದವರ ಹತ್ರ ಮಾತಾಡಿದ ಒಂದು 8-10 ನಿಮಿಷದ ಮಾತುಕತೆ. ಅದರಲ್ಲಿ ಸ್ವಾರಸ್ಯ ಸಂಗತಿ ಏನೆಂದರೆ, ಗೋವಿಂದಪ್ಪಗಳು ಆದಿಪ್ರಾಸತ್ಯಾಗ ಮಾಡಿದಾಗ ಉಡುಪಿಯಲ್ಲಿ ಆ ಕಾಲದಲ್ಲಿ ವಿದ್ಯಾರ್ಥಿಯಾಗಿದ್ದ, ಮುಂದೆ ಇಲ್ಲೇ ಅಧ್ಯಾಪಕರಾದ ಹುರುಳಿ ಭೀಮರಾಯರು ಮಾಡಿದ ಟೀಕೆ, ಆಕ್ಷೇಪ, ಅದರ ಬಗ್ಗೆ ಗೋವಿಂದಪ್ಪಗಳ ಪ್ರತಿಕ್ರಿಯೆ ಆ ಪಟ್ಟಾಂಗದಲ್ಲಿ ಅವರ ವಾಯ್ಸ್ ಅದು ಒಂದೇ ನಮಗೆ ದಾಖಲೆ ಸಿಗೋದು ಅಲ್ಲಿದೆ. ಅದರಲ್ಲಿ ಇನ್ನೊಂದು ಸ್ವಾರಸ್ಯದ ಸತ್ಯ ಸಂಗತಿ ಏನೆಂದರೆ, ಹುರುಳಿ ಭೀಮರಾಯರು ಪ್ರಾಸತ್ಯಾಗದ ಬಗ್ಗೆ ಆಕ್ಷೇಪ ಅವರಿಗಿದ್ದದ್ದೇ ಅಲ್ಲಂತೆ. ಅವರ ಹಿರಿಯರು ವಿದ್ಯಾರ್ಥಿಯಾಗಿದ್ದ ಅವರಿಗೆ ಹೇಳಿಕೊಟ್ಟು ಕೆಲವರು ಆ ಹೊಲೆಯನ್ನು ಯಾರು ಎಂಬ ಕವನದ ಬಗ್ಗೆ ನೀನು ಆಕ್ಷೇಪ ಬರಿ ಅಂತ ಹೇಳಿಕೊಟ್ಟದ್ದು ಯಾಕಂದರೆ, ಆ ಕವನದ ಸಮಾಜ ಸುಧಾರಣೆಯ ಧೋರಣೆಯನ್ನು ಒಪ್ಪದ ಮಡಿವಂತರು ಆಗಿನ ಉಡುಪಿಯಲ್ಲಿದ್ದರು. ಅವರು ಹೇಳಿಕೊಟ್ಟದ್ದಕ್ಕೆ ನಾನು ಬರದೆ ಅಂತ ಮತ್ತೆ ಕೆಲವು ವರ್ಷ ಆದಮೇಲೆ ಹುರುಳಿ ಭೀಮರಾಯರು ಬರೆದ ಲೇಖನದ ಮಾಹಿತಿ ನಮಗೆ ಸಿಕ್ಕಿದೆ. ಹುರುಳಿ ಭೀಮರಾಯರ ಬಗ್ಗೆ ಪುಸ್ತಕ ಬರೆದ ಡಾಕ್ಟರ್ ಬಿ ಜನಾರ್ದನ್ ಭಟ್ರು ಇವತ್ತು ಬಂದಿದ್ದಾರೆ, ಈ ಸಭೆಯಲ್ಲಿದ್ದಾರೆ. ಇನ್ನು ಇನ್ನೊಂದು ಲೇಖನ, ಇದು ಮಹತ್ವದ್ದು. 1952ನೇ ಇಸ್ವಿಯಲ್ಲಿ ಉಡುಪಿಯಲ್ಲಿ ಆರಂಭವಾದ SL ಭಟ್ರು ಅದರ ಸಂಪಾದಕರು ಆರಂಭವಾದ ರಾಯಭಾರಿ ಪತ್ರಿಕೆಯ ಉದ್ಘಾಟನೆಗೆ, ಅದರ ಆರಂಭದ ಸಮಾರಂಭಕ್ಕೆ ಪೈಗಳು ಬಂದಿದ್ದರು. ಆ ಲೇಖನ ನಮಗೆ ಈಗ ಸಿಕ್ಕಿದೆ. ಅದರ ಶೀರ್ಷಿಕೆಯನ್ನು ಗೊತ್ತುಂಟ, ತಮ್ಮ ಲೇಖನಿಯಿಂದ ಮಸಿತಾನೇ ಹೊರಡಬೇಕಲ್ಲದೆ ವಿಷ ಹೊರಡಬಾರದು. ಪತ್ರಿಕಾಕರ್ತರಿಗೆ ಅವರ ಕಿವಿ ಮಾತು, ಮಸಿ ಹೊರಡಲಿ, ವಿಷ ಹೊರಡುವುದು ಬೇಡ ಅಂತ. ಇನ್ನು ಪೈಗಳು ಗೋಲ್ಗೊಥ, ವೈಶಾಖಿ, ಗಿಳಿವಿಂಡು, ನಂದಾದೀಪ ಇಂಥ ಸಂಕಲನಗಳನ್ನು, ಖಂಡಕಾವ್ಯಗಳನ್ನು ಕೊಟ್ಟ ರಾಷ್ಟ್ರಕವಿ. ಪೈಗಳು ಬುದ್ಧನ ಬಗ್ಗೆಯೂ ಬರೆದಿದ್ದಾರೆ, ಯುದ್ಧದ ಬಗ್ಗೆಯೂ ಬರೆದಿದ್ದಾರೆ. ಅವರ ಸ್ವಾಮಿ ವಿಮರ್ಶೆ ಎಷ್ಟು ಮೇಲ್ಮಟ್ಟದ್ದು ಅಂದರೆ, ಗಿಳಿವಿಂಡು ಕವನ ಸಂಕಲನವನ್ನು ರೀಪ್ರಿಂಟ್ ಮಾಡಬೇಕು ಅಂತ ಹೇಳಿದಾಗ ಪೈಗಳೊಂದು ಮಾತು ಬರೀತಾರೆ, ಗಿಳಿವಿಂಡಿನಲ್ಲಿ ಪುನರ್ಮುದ್ರಣ ಮಾಡಬಾರದಂಥ 3ನೇ ದರ್ಜೆಯ ಕವನಗಳಿದ್ದಾವೆ ಅಂತ ಸಣ್ಣ ಕವನಗಳ ಬಗ್ಗೆ ತಾನೇ ವಿಮರ್ಶೆ ಮಾಡಿಕೊಡ್ತಾರೆ. ಅಂಥ ಮೇಲ್ಮಟ್ಟದ ಒಬ್ಬ ಕವಿ. ಒಂದು ರೇಡಿಯೋ ಭಾಷಣ, ಅವರ ಒಂದು ಕವನದ ಬಗ್ಗೆ ಅವರೇ ಮಾಡಿದ ರೇಡಿಯೋ ಭಾಷಣದ ಪ್ರತಿ ನಮಗೆ ಶಿವಾಜಿ ಜೋಯಿಸರ ಮೂಲಕ ಸಿಕ್ಕಿತು. ಅದು ಮಹತ್ವದ್ದು. ಆ ಕವನದ ಹೆಸರು ಯಾರೆಂಬರು ಮುಗಿದುವೆಂದು ಬವರಂ ಅಂತ. ಬವರ, ಯುದ್ಧ ಮುಗಿಯಿತು ಅಂತ ಯಾರು ಹೇಳಿದರು ಅಂತ. ಅದರ ಬಗ್ಗೆ ಅವರೇ ಮಾಡಿದ ಭಾಷಣದ ಪ್ರತಿ ಸಿಕ್ಕಿದೆ. ಕವನ ಅವರದ್ದೇ.
ಯುದ್ಧ ಮುಗಿಯುವುದಿಲ್ಲ, ಯುದ್ಧ ಒಂದು ಉದ್ಯಮ ಆಗಿದೆ ಎಂಬುದನ್ನು ನಾವು ಗಮನಿಸ್ತಾ ಇದ್ದೇವೆ. ಹೊರ ಜಗತ್ತಿನ ಕಡೆ ಸ್ವಲ್ಪ ಕಣ್ಣು ಹಾಯಿಸಿದರೆ ದಿನೇ ದಿನೇ ಯುದ್ಧದ ವಾತಾವರಣದ ಕಾರ್ಮೋಡ ಹೇಗೆ ಹೆಚ್ಚುತ್ತಿದೆ ನೋಡ್ತಾ, ಅದರ ಬಗ್ಗೆ ಮುನ್ನೋಟದಿಂದ ಪೈಗಳು ಆಗ ಬರೆದ ಕವನ. ಕೊನೆಯದಾಗಿ ಪೈಗಳ ಒಂದು ಹಾಸ್ಯ ಪ್ರಸಂಗ ಮತ್ತು ಬನ್ನಂಜಿಯವರು ಪೈಗಳ ಬಗ್ಗೆ ಬರೆದ ಒಂದು ಕವನದ 2 ಸಾಲು ಓದಿ ನನ್ನ ಮಾತು ಮುಗಿಸ್ತೇನೆ. ಡಾಕ್ಟರ್ ವಿವೇಕರಯ್ಯವರು, ಶಿವಾಜಿ ಜೋಯಿಸರು, ನಾನು ಎಲ್ಲ ಮಂಗಳ ಗಂಗೋತ್ರಿಯಲ್ಲಿ ಎಸ್ ವಿ ಪರಮೇಶ್ವರ ಭಟ್ರ ಹಾಸ್ಯ ಚಟಾಕಿಗಳನ್ನು ಕೇಳುತ್ತಾ ಕನ್ನಡ MA ಮಾಡಿದವರು. ಗೋವಿಂದ ಪೈಗಳು ಕೂಡ ಅವರ ಹಾಸ್ಯ ಚಟಾಕಿಗಳು ಏನು ಕಮ್ಮಿ ಇಲ್ಲ, ಸೂಕ್ಷ್ಮವಾಗಿ ನೋಡಿದರೆ ಸಿಗ್ತದೆ. ಅಂಥದ್ದೊಂದನ್ನು ಅವರು ತಾನು ಕಲಿತ ಸರ್ಕಾರಿ ಕಾಲೇಜಿನ ಬಗ್ಗೆ ಬರೆದ ಲೇಖನದಲ್ಲಿ ಬರೆದಿದ್ದಾರೆ. 1899 ಆ ಕಾಲದಲ್ಲಿ ಗೋವಿಂದ ಪೈಗಳು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಈಗಿನ PUC ಹಂತದ ವಿದ್ಯಾರ್ಥಿಯಾಗಿದ್ದಾಗ ಎಲ್ಲ ಇಂಗ್ಲೆಂಡಿನ ಬಂದ ಪ್ರಾಧ್ಯಾಪಕರು, ಒಬ್ಬರು ಪ್ರಾಧ್ಯಾಪಕರಿಗೆ ಹುಡುಗರು ಅಡ್ಡ ಹೆಸರಿಟ್ಟಿದ್ದರಂತೆ, ಫಾಕ್ಸ್ ಅಂತ. ಫಾಕ್ಸ್, FOX, ಹುಡುಗರ ಗುಟ್ಟಿನ ಹೆಸರು ಫಾಕ್ಸ್ ಅಂತ. ಈ ಫಾಕ್ಸ್ ಎಂಬವರಿಗೆ ಟ್ರಾನ್ಸ್ಫರ್ ಆಯಿತು. ಇನ್ನೊಬ್ಬರು ಬಂದವರ ಹೆಸರು ಹಂಟರ್ ಅಂತ. ಹುಡುಗರು ಆಗ ಒಂದು ಗಾದೆ ಕಟ್ಟಿದರಂತೆ, ಹಂಟರ್ ಕೇಮ್ ಆ್ಯಂಡ್ ದ ಫಾಕ್ಸ್ ರ್ಯಾನ್ ಅವೇ. ಹಂಟರ್ ಬಂದ, ಈ ಫಾಕ್ಸ್ ಓಡಿ ಹೋಯಿತು ಅಂತ. ಗೋವಿಂದಪ್ಪಗಳು ಅದನ್ನು ನಮ್ಮ ಕಾಲೇಜು ದಿನಗಳ ಜೋಕುಗಳು ಅಂತ ಸರ್ಕಾರಿ ಕಾಲೇಜು ನೆನಪು ಮಾಡಿಕೊಂಡು ಬರೀತಾರೆ. 95ರಲ್ಲಿ ನಮ್ಮ ಸಂಪುಟವನ್ನು ಪರಿಚಯಿಸಿದವರು ಬನ್ನಂಜೆ ಗೋವಿಂದಾಚಾರ್ಯರು. ಅವರು ನನ್ನ ಹತ್ರ ಗುಟ್ಟಾಗಿ ಹೇಳಿದರು, ನಾನು ತುಂಬ ಬುದ್ಧಿದ್ದೆ ಮಾರಾಯ, ಇಷ್ಟು ದೊಡ್ಡ ಸಂಪುಟ ಪೂರ್ತಿ ಓದಲಿಕ್ಕೆ ಪುರುಸೊತ್ತಾಗಲಿಲ್ಲ, ಆದರೂ ಗೋವಿಂದ ಪೈಗಳ ಬಗ್ಗೆ ನನಗೆ ಗೊತ್ತು, ನಾನು ತುಂಬ ಬಾರಿ ಅವರನ್ನು ಭೇಟಿ ಆಗಿದ್ದೇನೆ ಅಂತ ಬಹಳ ಚೆನ್ನಾಗಿ ಗೋವಿಂದ ಪೈಗಳ ಬಗ್ಗೆ ಮಾತಾಡಿದರು. ಗೋವಿಂದ ಪೈಗಳ ಮನೆಗೆ ಹೋಗಿ ಪಟ್ಟಾಂಗ ಹೊಡೆಯುವಷ್ಟು ಆತ್ಮೀಯತೆ ಬನ್ನಂಜೆಯವರಿಗೆ ಇತ್ತು. ಬನ್ನಂಜೆಯವರು ತನ್ನ ಭಾಷಣದಲ್ಲಿ ಆ ದಿನ ಗೋವಿಂದ ಪೈಗಳ ಬಗ್ಗೆ ತಾನು ಬರೆದ ಒಂದು ಪ್ರಸಿದ್ಧ ಕವನ ಬೆಳ್ಳಿ ಮೀಸೆಯ ಮಗು ಅದನ್ನು ಓದಿ ಹೇಳಿದರು. ಕವನದ ಶೀರ್ಷಿಕೆ ಚೆನ್ನಾಗಿದೆ, ಬೆಳ್ಳಿ ಮೀಸೆಯ ಮಗು. ಗೋವಿಂದ ಪೈಗಳ ಬಗ್ಗೆ ಬರೆಯುವವರೆಲ್ಲ ಅವರು ಮಗುವಿನ ಹೃದಯದ ಒಂದು ಮನಸ್ಸಿನ ಮುಗ್ಧ ಹೃದಯದವರು ಎಂಬುದರ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾರೆ. ಎಂಥ ಒಂದು ಆತ್ಮೀಯತೆ, ಮನೆಗೆ ಬಂದವರನ್ನು ಸತ್ಕಾರ ಮಾಡುವುದರಲ್ಲಿ ಆ ಮುಗ್ಧತೆ ಹೇಗಿತ್ತು ಅಂತ. ಬನ್ನಂಜಿಯವರ ಸಾಲುಗಳು: ಒಳಗೆ ಬಂದರೆ ಕಾಣುವುದು ಹಳೆಯ ತೋಟ, ಹಳೆಯದೇ ಮಾಟ, ಹಳೆಯ ಕಾಲದ ಮನೆ, ಹಳೆಯ ಕಾಲದ ಜನ, ಹಳೆಯ ಕಾಲದ ಮಂಚ, ಹಳೆಯ ಕಾವ್ಯ ಪ್ರಪಂಚ, ಎಲ್ಲವೂ ಹೊಳತು. ಅಲ್ಲಿ ಕಾಲಿಟ್ಟವರ ಬಗೆ ತುಂಬ ಹೊಸತನದ ಬೆಳಕು, ಅಲ್ಲಿ ಕಾಲಿಟ್ಟವರ ಬಗೆ ತುಂಬ ಹೊಸತನದ ಬೆಳಕು. ನಮಸ್ಕಾರ.